Hi guys, welcome back to one more video. ಮಲ್ಕೊಂಡಿದ್ದೆ ಇನ್ನೂ ಎದೋಳ್ಸ್ಬಿಟ್ಟು ಬಾಯಿಲಿ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇನ್ನು ಬಾ ಅಂದ್ಬಿಟ್ಟು ಎದೋಳ್ಸಿದ್ರು. ಬನ್ರಿ ಅದು ಒಂದು ಕಂಟೆಂಟ್ ಮಾಡೋಣ. ಮಶ್ರೂಮ್ ಬಿರಿಯಾನಿ ಹಿಂಗೆ ಮಾಡ್ತಾರೆ ಏನು ಎಲ್ಲ ತೋರಿಸ್ಕೊಡ್ತೀನಿ ಬನ್ರಿ ಗೈಸ್. ಇವಾಗ ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಏನೇನು ಹಚ್ಕೊಂಡವ್ರು ಏನೇನು ಮಾಡೋರು ನಮ್ಮ ಅಮ್ಮ ಎಲ್ಲ ತೋರಿಸ್ತೀನಿ ಬರ್ರಿ. ಎಲ್ಲ ಹಚ್ಕೊಂಡವ್ರು ನೋಡ್ರಿ, ಇದೆಲ್ಲ ನೀಟಿಗೆ ಮಶ್ರೂಮ್ ಎಲ್ಲ ಹಚ್ಕೊಂಡವ್ರೆ, ಇದು ರುಬ್ಬಕ್ಕೆ ಇಟ್ಕೊಂಡವ್ರೆ, ಇದಾಗಲೇ ಇದು ಒಗ್ಗರಣೆಗೆ ಹಚ್ಕೊಂಡವ್ರೆ. ಮಮ್ಮಿ ಹೇಳ್ರಿ ನೀವು. ಈರುಳ್ಳಿ ಒಗ್ಗರಣೆಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ, ಒಂದು ಟೊಮೊಟೊ ಒಗ್ಗರಣೆಗೆ ಹಾಕೊಂಡಿದ್ದೀನಿ. ಇದು ರುಬ್ಬಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ, 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ. ಮಶ್ರೂಮ್ ಹಚ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಗೈಸ್, ಇವಾಗ ಮಿಕ್ಸಿ ರುಬ್ತಾರೆ ನೋಡ್ರಿ ನಮ್ಮಮ್ಮ. ಫಸ್ಟ್ ಡೇನು ಜುರ್ರ ಅಂತ ರಿಕ್ಸಿದ್ರು, ಇವಾಗ್ಲೂ ಜೀ ಅಂತ ಸೌಂಡ್ ಬರುತ್ತೆ ನೋಡ್ರಿ. ಆರಾಮ ಗೈಸ್, ಇವಾಗ ದಪ್ಪಗೆ ರುಬ್ಕೊಂಡವ್ರೆ ನಮ್ಮಮ್ಮ. ಅದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕೋರೆ. ಎಷ್ಟು ಎಣ್ಣೆ ಹಾಕ್ಬೇಕಮ್ಮ? ಒಂದು 2-3 ಟೇಬಲ್ ಸ್ಪೂನಾ? 3 ಟೇಬಲ್ ಸ್ಪೂನ್ ಎಣ್ಣೆ. ಗೈಸ್, ಇವಾಗ ಅದಕ್ಕೆ ಹಾಕೋ ಮಸಾಲೆ ಐಟಮ್ ಏನೇನಂತ ತೋರಿಸ್ತೀನಿ ಬನ್ನಿ. ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಮತ್ತು ಪಲಾವ್ ಎಲೆ, ಆಮೇಲೆ ಕಸ್ತೂರಿ ಮೇಥಿ, ಇಷ್ಟು ಹಾಕ್ಕೊಬೇಕು. ಇವಾಗ ಗೈಸ್, ನೀವು ಸ್ಟವ್ ಆನ್ ಮಾಡ್ತೀರಲ್ಲ ಅವಾಗ್ಲೇ ನೀವು ಏನು ಅಕ್ಕಿ ಹಾಕ್ತಿರೋ ಅದನ್ನ 5 ನಿಮಿಷ ನೆನ್ಸಿಕ್ಕೊಂಡ್ರೆ ಸಾಕು. ಈ ಥರ ಉಡಿಯೋಕೆ ಬರುತ್ತಂತೆ ನೆನ್ಸೋದ್ರಿಂದ. ಏನಕ್ಕೆ ಏನು ಯೂಸು ನೆನ್ಸೋದಿದೆ ಅಂತ ಕೇಳಿದೆ. ಉಡಿಯೋಕೆ ಬರುತ್ತಂತೆ, ಚೆನ್ನಾಗಿ ಬರುತ್ತಂತೆ. ಅನ್ನ ಸಾಸಿವೆ ಹಾಕ್ತವ್ರೆ, ಸ್ವಲ್ಪ ಸಾಸಿವೆ ಚಟಪಟ ಅನ್ಲೇ ಇಲ್ವಲ್ಲ ಮಮ್ಮಿ. ಗೈಸ್, ಅವಾಗಲೇ ಮಸಾಲೆ ತೋರಿಸಿದ್ವಲ್ಲ ಅದನ್ನೆಲ್ಲ ಹಾಕೊಂಡವ್ರೀಗ. ಗೈಸ್, ಈರುಳ್ಳಿ ಹಾಕೊಂತವ್ರೀಗ. ಗಾಯ್ಸ್, ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಆಗೋ ತನಕ ಮಾಡ್ಕೊಂಡು ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕೊಬೇಕು. ಆಮೇಲೆ ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಿಂದರೆ ಒಳ್ಳೆ ಟೇಸ್ಟ್. ಬನ್ನಿ ಗೈಸ್, ನಾವು ಸ್ವಲ್ಪ ಆಡ್ಸ ನಿಮಗೆ. ಇವಾಗ ಮಶ್ರೂಮ್ ಹಾಕ್ತವ್ರೆ ನಮ್ಮಮ್ಮ. ಹಾಕ್ರಿ ಮಮ್ಮಿ. ಸ್ವಲ್ಪ ಹಿಂಡ್ಬಿಟ್ಟು ನೀರನ್ನ ಹಿಂಡ್ಬೇಕಂತೆ ಗಾಯ್ಸ್. ತೊಳೆದಿರ್ತೀವಲ್ಲ ಅದನ್ನ ನೀಟಾಗಿ ಹಿಂಗೆ ಹಿಂಡ್ಕೊಬೇಕಂತೆ. ಹಿಂಡ್ರಮ್ಮ ಆಗಲ್ಲ. ಓಹೋ ಹಿಂಗೆ ತಿಂತಾರೆ. ಒನ್ ಮೋರ್ ಅನ್ಬೇಕು. ಗಮ ಅಂದ್ರೆ ಗಾಯ್ಸ್ ಆಗಲೇ ಫುಲ್ಲು. ಗಾಯ್ಸ್, ಮಶ್ರೂಮ್ ಹಾಕಿದ್ಮೇಲೆ ಈ ಥರ ಹಿಂಗೆ ಎಣ್ಣೆ ಬಿಡ್ಕೊಬೇಕು. ಅಲ್ಲಿ ತನಕ ಆಡಿಸ್ತಾನೆ ಇರಬೇಕು. ಅದಾದ್ಮೇಲೆ ನಾವು ರುಬ್ಬಿದ್ವಲ್ಲ ಪೇಸ್ಟ್ ಅದನ್ನ ಹಾಕ್ಬೇಕಂತೆ. ಗಾಯ್ಸ್, ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ. ಇವಾಗ ಏನು ಮಮ್ಮಿ ಹಾಕ್ಬೇಕು? ಚಿಕನ್ ಮಸಾಲಾನಾ? ಬಿರಿಯಾನಿ ಪೌಡರ್, ಬಿರಿಯಾನಿ ಮಸಾಲ ಹಾಕ್ಬೇಕಂತೆ 1 ಸ್ಪೂನು. ಆಮೇಲೆ ನೆಕ್ಸ್ಟ್ ಇನ್ನೇನಮ್ಮ? ಗರಂ ಮಸಾಲ ಹಾಕ್ಬೇಕಂತೆ ಗೈಸ್. ಗರಂ ಆಗಿ ತಿನ್ಬೇಕೀಗ ಗರಂ ಮಸಾಲ. ಸ್ವಲ್ಪ ಮೊಸರು ಸಾಫ್ಟ್ನೆಸ್ ಬರೋಕ್ಕೆ. ಬಿರಿಯಾನಿಯಲ್ಲಿ ಹಾಕಿರೋ ಮಶ್ರೂಮ್ ಸಾಫ್ಟ್ ಆಗಿರ್ಬೇಕು ಅಂದ್ಬಿಟ್ಟು ಮೊಸರು ಹಾಕೊಂತಾರೆ ಗೈಸ್. ಇವಾಗ ಮಸಾಲೆ ಹಾಕಾಯ್ತು, ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಇವಾಗ ಏನಿಲ್ಲ ಗೈಸ್, ನಾವು 1.5 ಲೋಟ ಅಕ್ಕಿ ತಗೊಂಡಿದ್ದು, ಅದಕ್ಕೆ 3 ಲೋಟ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಸಿಲ್ ಅಂತ ಹೊಡೆದ್ರೆ ಬಿರಿಯಾನಿ ರೆಡಿ. ಅದಾದ್ಮೇಲೆ ಸಿಗ್ತೀನಿ ಗಾಯ್ಸ್. 2 ಕೂಗ್ಸ್ಬಿಟ್ಟು ಕುಕ್ಕರ್ ರೆಡಿಯಾಗೈತೆ ಓಪನ್ ಮಾಡೋಕ್ಕೆ. ನಾನು ಮಕ್ಕಾಗೆ ಕಾಲ ತೊಳ್ಕೊಂಡು ರೆಡಿಯಾಗಿದ್ದೀನಿ ಬಾರ್ಸೋಕ್ಕೆ. ಬನ್ರಿ ಕುಕ್ಕರ್ ತೆಗೆದ್ಬಿಟ್ಟು ತೋರಿಸ್ತೀವಿ ಹೆಂಗಾಗಿದೆ. ಅದೇನು ಮಮ್ಮಿ? ತುಪ್ಪ ಹಾಕ್ಬೇಕು ಅದಕ್ಕೆ. ತುಪ್ಪ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ಅಡುಗೆಗೆ ಹಾಕ್ಬೇಕು ತಾನೆ? ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗುತ್ತೆ.
ಗಾಯ್ಸ್ ಘಮ ಘಮ ಅಂತ ವಾಸನೆ ಬರುತ್ತಿದೆ ಗಾಯ್ಸ್. ಆಹಾ ಘಮ ಘಮ್ ಅಂತ ಇದೆ. ಘಮ ಘಮ ಓಹೋ ಘಮ ಘಮ. ಗಾಯ್ಸ್ ನಮ್ಮಮ್ಮ ತಂಡೆಗೆ ಹಾಕ್ಕೊಡ್ತಾವ ನೋಡ್ರಿ. ಹಾಕ್ರಿ ಹಾಕ್ರಿ ಹಾಕ್ರಿ. ಸಾಕು ಸಾಕು ಗೈಸ್, ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಬರ್ರಿ. ಫಸ್ಟು ರೈಸ್ ಹಿಂಗೆ ಇಕ್ಕಬೇಕು, ಹಿಂಗೆ 2 ಸತಿ ಸುಡ್ತಾಯಿದ್ದು ಗಾಯ್ಸ್, ಸುಡ್ತಾಯಿದೆ ಹೆವಿ ಸುಡ್ತಾಯಿದೆ. ಅಪ್ಪ ರೈಸ್ಗೆ 1-2 ಪೀಸು ಹಿಂಗೆ ಮಶ್ರೂಮ್ ಇಕ್ಕೊಂಬಿಟ್ಟು ಹಿಂಗೆ ಹಂಗೆ ಅಂದ್ಬಿಟ್ಟು ಸಾಕಾಗೈತೆ ಗೈಸ್. ಸೂಪರಾಗೈತೆ, ಬಿಸಿ ಆದರೆ ಸೂಪರಾಗೈತೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ವಾ ಗೈಸ್ ತಿನ್ಬಿಟ್ಟು ಸಿಗ್ತೀನಿ. ಬಾಯ್ ಗೈಸ್. ಇವಾಗ ನಾಷ್ಟ ಎಲ್ಲ ಮಾಡಿಕೊಂಡು ಪರ್ಫೆಕ್ಟಾಗಿ ಇವಾಗ ಲೆಗ್ಗೇರಿ ರೋಡಲ್ಲಿ ಹೋಗ್ತಾ ಇದ್ದೀನಿ. ಅಂದರೆ ಹಂಗೆ ಒಂದು ರೌಂಡ್ ಹಾಕ್ಕೊಂಡು, ಆಟೋ ಗ್ಯಾಸ್ ಇರಲಿಲ್ಲ, ಗ್ಯಾಸ್ ಹಾಕ್ಸ್ಕೊಂಡು ಒಂದು ರೌಂಡ್ ಹಾಕಿ ಬರೋಣ ಬರ್ರಿ. ನಮ್ಮ ಹುಡುಗ ಕಾಫಿ ಕೊಡ್ಸಾ, ಕಾಫಿ ಕುಡಿದಾಗಿ ಗಾಯ್ಸ್. ಕಾಫಿ ಕುಡ್ಕೊಂಡು ಹೋಯ್ತಾ ಇದೀವಿ ಇವಾಗ. ಇವ್ನು ಕೊಡ್ಸಾ ಅರ್ಧ ಗ್ಲಾಸ್ ಟೀಗೆ ಹಂಸಲೇಖರ್ನ ಯಾಕ್ರೆ ಇಲ್ಲಿಗೆ ಹೇಳ್ತೀರಾ? ಬಸ್ ಬದೇ ಶಿಶೆ ಹಾಕಿಸ್ಬಿಟ್ಟಾರ ನಿಮ್ಮಲ್ಲೇ ಗಾಯ್ಸ್. ಇವಾಗ ನಮ್ಮ ಹುಡುಗರನ್ನೆಲ್ಲ ಮಾತಾಡ್ಸ್ಕೊಂಡು ಗ್ಯಾಸ್ ಹಾಕ್ಸ್ಕೊ ಬರಕ್ಕೆ ಹೋಯ್ತಾ ಇದ್ದೀನಿ ಬರ್ರಿ. ಗ್ಯಾಸ್ ಹಾಕ್ಸ್ತಾ ಮಾತಾಡೋಣ ಬರ್ರಿ. ಗ್ಯಾಸ್ ಬಂಕಲ್ಲಿ ಇವಾಗ ಗ್ಯಾಸ್ ಹಾಕ್ತೇವೆ ನೋಡ್ರಿ ನಮ್ಮ ಹುಡುಗ. फुल करो. हेलो गाइस, ये हमारा सीएनजी हमारे बेंगलोर का नज़ारा देखिए भाई साहब. हमारे बेंगलोर में रहते हुए बहुत खूबसूरत. ಕನ್ನಡದಲ್ಲಿ ಮಾತಾಡಲಿ. हेलो ಏನ್ ಸಮಾಚಾರ ಅಣ್ಣ? ಜೈ ಕರ್ನಾಟಕ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಏನ್ ಸಮಾಚಾರ ಅಣ್ಣ? हेलो गाइस, ಊಟ ಆಯ್ತಾ? ಅಮ್ಮ 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 ಕನ್ನಡ ಮಾತೃಭಾಷೆ ತಾನೆ. ಗಾಯ್ಸ್ ಗ್ಯಾಸ್ ಹಾಕ್ಸ್ಕೊಂಡು ನಮ್ಮ ಹುಡುಗನ ಮನೆಗೆ ಹೋಗಿ ಅವ್ನು ಹಾಕೊಂಡು ಬೀಜ ಅಯ್ಯೋ ಡಬಲ್ ಮೀನಿಂಗು ಸರ್. ಯಾವ್ದು ಡಬಲ್ ಮೀನಿಂಗು? ಆ ಬೀಜ ಅಲ್ಲ ಗಾಯ್ಸ್, ಕಡಲೆ ಬೀಜ ತಿನ್ಕೊಂಡು ಕಡಲೆ ಬೀಜ ನಮ್ಮ ಪಾಪ ನಮ್ಮ ಹುಡುಗ ಬಿಡ್ಸ್ಕೊಡ್ತವನೆ, ತಿನ್ಕೊಂಡು ಹೋಗೋದು. ಹಂಗಿದೆ ಗಾಯ್ಸ್, ಬೀಜ ಸೂಪರ್ ಆಗಿದೆ. ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಗಾಯ್ಸ್ ಇವಾಗ ಟೀಗೆ ಎಲ್ಲ ಕುಡ್ಕೊಂಡು ಪರ್ಫೆಕ್ಟಾಗಿ ಹೋಯ್ತಾ ಇದ್ದೀನಿ ನಮ್ಮ ಹುಡುಗರು ಬಿಡೋಕ್ಕೆ. ನಾನು ಬೂಸ್ಟ್ ಕುಡ್ದೆ, ಅವ್ನು ಕಾಫಿ ಕುಡ್ದ. ಮತ್ತೆ ಚೆನ್ನಾಗಿದ್ದ ಕಾಫಿ. ಸೆಕ್ಸಿನಾ ಫುಲ್ ಜಿಲ್ಕ. ಗಾಯ್ಸ್ ನಮ್ಮ ಹುಡುಗನ ಮನೆ ಹತ್ರ ಬಿಟ್ಟೆ ನೋಡಿ, ಮಕ್ಕ ತೋರಿಸ್ತಲ್ಲ ಬೂಸ ಅಂತ ಹಂಗಂದ್ರೆ ಎಲ್ಲ ಮಕ್ಕನೇ ತೋರ್ಸಲ್ಲ ಅಂತ ನಾನು. ಧನುಷ್ ಫೋಟೋ ಹಾಕ್ತೀನಿ. ಧನುಷ್ ಹೀರೋ ತರ ಇಲ್ಲ ಬಿಡ್ರಿ. ತೋರ್ಸಲ್ಲೇ. 5 ನಂಬರ್ ಪ್ಲೇಟ್ ನೋಡ್ಕೊಳ್ಳಿ ಗಾಯ್ಸ್. ಈ ಗಾಡಿ ಸೇಲ್ಗಿದೆ. ಇದ್ಯಾವ್ದು ಹೊಸ ಪ್ರತಿಭೆ? 20,000 ಫೈನ್. 20,000 ಫೈನ್ ಅಂತೆ. 50,000 ಕೊಡ್ಬೇಕಂತೆ. 25,000ಕ್ಕೆ ಸೇಲ್ಗೆ ಐತೆ. ಫೈನ್ ನೋಡಿದ್ರೆ 25,000ಕ್ಕೆ 20,000 ಫೈನ್ ಐತೆ. ನೀವು ತಗೊಳ್ಳಿ. ಈ 70,000 ಹೇಳ್ತಂಗ ಫೈನ್ ನಾವೇ ಕಟ್ಕೊಬೇಕಂತೆ ಗಾಯ್ಸ್. ಫೈನ್ ಏನು ಕಟ್ಟಂಗಿಲ್ಲ, ನಾವೇನು ಮಾಡ್ಕೊಂಡು ಹಾ? ಊರ್ ಕಡೆ 25,000 ಹೇಳ್ತವ್ರೆ. ಫೈನ್ 20,000 ಐತೆ. ಯಾರು ಬಕ್ರ ಹಂಗಿದ್ರೆ ತಗೊಂಡ್ರಿ. ಯಾಕಂದ್ರೆ ನಮ್ಮ ಕಾಲೇಜ್ ಓಡಾಡಕ್ಕೆ ಇದು ಮತ್ತೆ ಆಯಾಭುಜ 2 ಐತೆ. ಇದ್ರಲ್ಲೇ ಓಡಾಡಬೇಕು, ಯಾರೇ ತಗೊಂಡ್ಬೇಕ್ರಿ. ಆಯಾಭುಜ ಇನ್ನೊಂದು ಯಾವ್ದು ಐತೆ ಗಾಯ್ಸ್, ಹೊಸ ತಗೊಂಡ ನಮಗ ಯಾವ್ದು ಯಾವ್ದು ಅಂತ ಎಲ್ಲ 250 ಸೆಗ್ಮೆಂಟ್ ಅಲ್ಲಿ ಕವಾಸಕಿ ಏನು ಎಷ್ಟು ನಾವು ಕವಾಸಕಿ ಎಷ್ಟು ತಗೊಳೋಣ?
250 ಟಾಪ್ ಇದು ಏನ್ರಿ ಇದು ಅದೇ ಫಾಸ್ಟೆಸ್ಟ್ 250 ಸರ್ಚ್ ಮಾಡ್ರಿ ಯಾವ್ದಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಿ. ಬೈ ಗಾಡಿ ಗತ್ತೆ ಬೇರೆ ನಾವು ಇಬ್ರು ಓಡಿಸಾಡೋದು ಅದಕ್ಕೆ 250 ಸೆಗ್ಮೆಂಟಲ್ಲಿ ಒನ್ ಆಫ್ ದ ಫೈನೆಸ್ಟ್ ಗಾಡಿ ಅಂದರೆ ಅದೇ. ಫೈನೆಸ್ಟ್ ಅಲ್ಲ ಬೈ ಫಾಸ್ಟೆಸ್ಟ್ ಎಲ್ಲ ಅದೇ. ಸರ್ವಿಸ್ ಫ್ರೀ ಸರ್ವಿಸ್ ಲೋ ಕಾಸ್ಟ್ ಬಜೆಟ್ ಅಷ್ಟೇ, ಲೋ ಕಾಸ್ಟ್ ಬಜೆಟ್ಟು ತಗೊಳ್ರಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನು ಗಾಡಿ ಹೆಸರು ಗಾಡಿ ಮತ್ತೆ ಗೊತ್ತಾಗ್ಬೇಕಂದ್ರೆ ಗೂಗಲಲ್ಲಿ ಸರ್ಚ್ ಮಾಡಬೇಕಾ? ಹಾಂ ಗೂಗಲ್ ಇನ್ನೇ ಮಾಡ್ತಾರೆ. ಗೂಗಲಲ್ಲಿ ಸರ್ಚ್ ಮಾಡ್ಬೇಕಂದೆ ಗೂಗಲಲ್ಲಿ ಚೆಕ್ ಮಾಡಿ. ಗಾಡಿ ಇವಾಗ ಒಂದು ಲಾಂಚ್ ಆಗಿ ಏನೋ ಒಂದು 8 ತಿಂಗಳು ಆಗಿರ್ಬೋದು ಅಷ್ಟೇ ಅಲ್ವಾ. ಹೀರೋ ಕಂಪ್ನಿದು ಹೀರೋ ಕಂಪ್ನಿದು ಒಂದು ಕ್ಲೂ ಕೊಟ್ಬಿಡಿ ನೋಡ್ರಿ ಸರ್. 250cc ಅದು ಆಯ್ತು ಬಿಡೋಣ, ನೋಡ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡ್ಬಿಟ್ಟು ಹೇಳ್ತಾರೆ. ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಕಣಲೆ ಗೂಗಲ್ ಬಿಡ್ರಿ ಸಬ್ಸ್ಕ್ರೈಬ್ ಆಮೇಲೆ ರೆಸ್ಟ್ ಆಗ್ಬಿಡ್ತಾರೆ ಅವರು. ಗಾಯ್ಸ್ ಇವಾಗ ಕಚೋರಿ ತಿನ್ನಕ್ಕೆ ಹೋಯ್ತಾ ಇದೀವಿ. ನಮ್ಮ ಹುಡುಗ ಕೊಡ್ತೀನಿ ಅಂದ ಬೂಸ, ಅದಕ್ಕೆ ಹೋಯ್ತಾ ಇದೀವಿ ಗಾಯ್ಸ್. ಮತ್ತೆ ಏನಂತೀಯ ನೋಡ್ರಿ, ಕಚೋರಿ ತಿನ್ಕೊಂಡು ಸಿಕ್ಕಿ ಗಾಯ್ಸ್. ನೋಡ್ರಿ ಈಗ ಕಚೋರಿ ಅಂಗಡಿಗೆ ಬಂದೀವಿ. ನಮ್ಮ ಭಯ್ಯ ಇವರೇ. ಹಾಯ್ ಮಾಡಪ್ಪ. ವಿಡಿಯೋ ಮಾಡ್ತಾ ಇದೆ ನಮ್ಮದು. ನಿಂದು ಮಾಡ್ತಾ ಇದೀವಿ. ಫೇಮಸ್ ಲಗೇಜ್ ಹಿಂಗೆ ಹೇಳೋ ಬೈ ಪೂರ್ತಿ. ನೀನು ಹೇಳಪ್ಪ ಕನ್ನಡದಲ್ಲಿ, ಬರ್ತಾರೆ ನಮ್ಮ ಜನ. ಫೇಮಸ್ ಜಲೇಬಿ ಕಚೋರಿ ಅಂಗಡಿ ಇದೆ ಬಾಯ್, ಡೈಲಿ ಬರ್ತಾನಂತ. ಬರೀ ಸಮೋಸ ಕಚೋರಿ ತಿಂತಾನೆ ಬೈ. ಡಿ ಬಾಸ್ ಒಳ್ಳೆ ಫೇಮಸ್ ಸಮೋಸ. ಅವ್ರು ಬರ್ತಾರೆ. ಇದು ಇಲ್ಲ ನೋಡ್ರಿ, ಅವ್ರ ತಮ್ಮ ಇಲ್ಲ ಬೋನೆ. ಹಾಯ್ ಮಾಡಪ್ಪ ರಾಜು. ಹೊಸ ಹೆಂಗೈತೆ ಜಿಲೇಬಿನೂ ಇಸ್ಕೊಟ್ಟಪ್ಪ ನಮ್ಮ ಹುಡುಗ. ಅಂಗಡಿ ನೋಡ್ಕೊಳ್ಳಿ, ಲಗೇಜ್ ಗೋಡಿ ಅಂಗಡಿ ಪಕ್ಕ. ಕೋಳಿ ಅಂಗಡಿ ಪಕ್ಕ ನೋಡ್ರಿ. ಯಾವ್ದು ಫಿಟ್ನೆಸ್ ಕಿಂಗ್ ಅಂತೆ. ಜೀವನ್ ಚಿಕನ್ ಅಂತ ಬವನೆ. ಅವನು ತೋರಿಸ್ತೀವಿ ರೀ ಈಗ. ಜಿಲೇಬಿನ ಸಗಲಾಗಿದೆ ಗಾಯ್ಸ್. ನೋಡ್ರಿ ಗಾಯ್ಸ್, ವಿನೋದ ಲವರ್ ಬಾಯ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಅವ್ನು ಏನ್ ಸ್ಟೈಲ್ ನೋಡ್ರಿ. ಅವಾಗಲೇ ಹೇಳದಲ್ಲ, ಕೆಲಸ ಮಾಡಲ್ಲ 4 ಜನ. ಅವನಪ್ಪ ರಂಗ ಅಂತ ಅವನೇ. ಅವ್ನು ಬಂದಿಲ್ಲ, ಬಂದಾಗ ಎಲ್ಲಿ ಹೋಗೋಣ. ಇವ್ ನಮ್ಮ ಜೀವನ್ ಅಂತ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಗಾಡಿ ನೆತ್ಕೊಂಡು ಅಂಗಡಿ ಒಳಗಡೆ ಪಾರ್ಕು. ಹೇಳು. ರಾಬರಿ ಮಾಡ್ತೀವಿ, ಗಾಡಿ ಇರಲ್ಲ ಅಂಗಡಿ ಹುಡುಗಿಗೆ ಎಷ್ಟೇ ಹೋದ್ರು ಆ ಹುಡುಗಿ ಅಂತೂ ಹೋಗಲ್ಲ. ಅದೇನು ಮಾಡ್ತಾನೆ ಆ ಹುಡುಗಿ ಅದೇನು ತೋರ್ಸೋಣ ಬರ್ತೀರಾ, ಆದ್ರೆ ಹುಡುಗಿ ಬೇಡ 4 ವರ್ಷದಲ್ಲಿ ಹೋಗಿ ಮಾಡ್ಬಿಟ್ಟು ತಿರ್ಗಾ ಹೋಗಿ ಮಾಡ್ತಾನೆ. ಬ್ರೇಕಪ್ ಆಗಿತ್ತ ಹುಡುಗಿ ನಾವು ಜೀವನದಲ್ಲಿ ನಾನು ಲವ್ ಮಾಡ್ತೀರಾ ಮಚ್ಚ, ನಮ್ಮ ಹುಡುಗಿರು ನಂಬ್ತೀನ ಡಿಟೆಕ್ಟಿವ್ ಕೊಡ್ರಿದಾಗ ಯಾವ ಕಡೆ ಸಕ್ಕರೆ ಜಾಸ್ತಿ ಆ ಕಡೆ ಹೋಗ್ತಿರೋ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಹಂಗೆ ಸೂಪರ್ ಮಚ್ಚಿ. ಯಾವ ಕವಿತೆ ಓದ್ದೆ ಹೋಗ್ಬಿಡ ಗಾಯ್ಸ್. ನೋಡ್ರಿ ಫೋನಲ್ಲಿ ಕಚ್ಕೊಂಡ್ಬಿಟ್ಟವನು. ಇಲ್ಲಿಗೆ ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ನೋಡಿ ಚೆನ್ನಾಗಿ ಬಂದಿದೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋ ನೋಡೋಕೆ ಹೇಳಿ. ಇನ್ಮೇಲೆ ಡೈಲಿ ವೀಡಿಯೋಸ್ ಬಿಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರೆಲ್ಲ ಫುಲ್ ವಿಡಿಯೋ ನೋಡಿರೋ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.